ನಮಸ್ಕಾರ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ನಲ್ಲಿ ಕೊನೆಯ ಭಾಗವಾಗಿ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಕಾಂಪಿಟೇಟಿವ್ ಪರ್ಪಸ್ಗೆ ಅವಶ್ಯವಾಗಿ ಬೇಕಾಗಿರುವುದರಿಂದ ಈ ಒಂದು ಕಾನ್ಸೆಪ್ಟ್ಗಳನ್ನು ನಾವು ಅತ್ಯಂತ ವೇಗವಾಗಿ ನೋಡಬೇಕಾಗತ್ತೆ. ಯಾಕಂದರೆ ಇಲ್ಲಿ ಬರ್ತಕ್ಕಂತಹ ಬಹುತೇಕ ಅಂಶಗಳು ರೆಡ್ಯೂಸ್ಡ್ ಸಿಲೆಬಸ್ ನಲ್ಲಿ ಇರೋದರಿಂದ ಇವುಗಳ ಬಗ್ಗೆ ನಾವು ಅತಿ ಹೆಚ್ಚು ಗಮನ ಹರಿಸದೆ ಕೇವಲ ಕಾಂಪಿಟೇಟಿವ್ ಎಕ್ಸಾಮ್ ಪರವಾಗಿ ನಮಗೆ ಏನೇನು ಬೇಕಾಗುತ್ತೆ ಅಷ್ಟು ಅಂಶಗಳನ್ನು ಮಾತ್ರ ನಾವು ನೋಡೋಣ. ಸೊ ಇಲ್ಲಿ ಮೊದಲಿಗೆ ಡಿಫರೆಂಟ್ ಫಾರ್ಮ್ಸ್ ಆಫ್ ವೀಟ್ಸ್ಟೋನ್ ನೆಟ್ವರ್ಕ್ ಅಂತ ಇದೆ. ಸೊ ವೀಟ್ಸ್ಟೋನ್ ನೆಟ್ವರ್ಕ್ ನಮ್ಗೆ ಜನರಲಿ ಈ ರೀತಿಯಾಗಿ ಕೊಟ್ಟಿರ್ತಾನೆ. ಇದು ನಾವು ಕಲ್ತಿರ್ತಕ್ಕಂಥ ವೀಟ್ಸ್ಟೋನ್ ನೆಟ್ವರ್ಕ್ ಈ ಒಂದು ಫಾರ್ಮಲ್ಲಿ ಇರುತ್ತೆ. ಸೊ ಅದೇ ರೀತಿ ನಮಗೆ ಬೇರೆ ಬೇರೆ ರೂಪಗಳಲ್ಲಿ ಕೂಡ ಬೇರೆ ಬೇರೆ ಫಾರ್ಮ್ಸ್ ಅಲ್ಲಿ ಕೂಡ ನಾವು ವೀಟ್ಸ್ಟೋನ್ ನೆಟ್ವರ್ಕ್ ಅನ್ನ ನೋಡಬಹುದು. ಸೊ ಇಲ್ಲಿ ಈ ರೀತಿಯಾಗಿ ಕೊಟ್ಟಿರ್ತಾನೆ. ಓಕೆ, ಇದು ನೋಡಿದರೆ ನಮ್ಗೆ ವೀಟ್ಸ್ಟೋನ್ ಬ್ರಿಡ್ಜ್ ಅಂತ ಅನ್ಸೋದಿಲ್ಲ, ಬಟ್ ಎಕ್ಸಾಮ್ ಅಲ್ಲಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನಮಗೆ ಈ ರೀತಿ ಕೊಟ್ಟಾಗ ಕೂಡ ನಾವು ಗಮನಿಸಬೇಕಾಗುತ್ತೆ. ಸೊ ಇದನ್ನು ನೀವು ಜಸ್ಟ್ ಈ ತರ ಓಪನ್ ಮಾಡ್ಕೊಂಡ್ರೆ ಸೊ ನಮಗೆ ಇಲ್ಲಿ ಈ ಒಂದು ಫಾರ್ಮ್ ಅಲ್ಲಿ ನಮಗೆ ಒಂದು ವೀಟ್ಸ್ಟೋನ್ ನೆಟ್ವರ್ಕ್ ಅನ್ಸುತ್ತೆ. ಇದು ಪಿ ಆಗಿರುತ್ತೆ, ಇದು ಕ್ಯೂ ಆಗಿರುತ್ತೆ, ಇದು ಆರ್ ಆಗಿರುತ್ತೆ, ಇದು ಎಸ್ ಆಗಿರುತ್ತೆ. ಅಲ್ಲಿ ನಾವು ನೋಡಿದಾಗ ಇದು ಪಿ ಕ್ಯೂ ಆರ್ ಎಸ್, ಇದು ಗ್ಯಾಲನೋಮೀಟರ್ ಒಂದು ಪಾಯಿಂಟ್, ಇದು ಎ ಅಂಡ್ ಸಿ ಪಾಯಿಂಟ್ಸ್ ಇವು. ಸೊ ಆಸ್ ಶೋನ್ ಹಿಯರ್. ಸೊ ಈ ರೀತಿ ಆಗಿರುತ್ತೆ. ಇಲ್ಲಿ ಕೂಡ ನೋಡ್ಬೋದು. ಇದನ್ನು ನಾವು ಬೇಕಾದ್ರೆ ಐಡೆಂಟಿಫೈ ಮಾಡಬಹುದು ವೀಟ್ಸ್ಟೋನ್ ನೆಟ್ವರ್ಕ್ ತರ ಪಿ ಕ್ಯೂ ಆರ್ ಎಸ್ ಈ ರೀತಿ ಆಗಿರುತ್ತೆ. ಸೊ ಇಲ್ಲಿ ನೋಡಿದಾಗ ಇಲ್ಲಿ ಕೂಡ 5 ರೆಜಿಸ್ಟರ್ಸ್ ಇದಾವೆ. ಸೊ ಇಯರ್ ಪಿ ಕ್ಯೂ ಆರ್ ಎಸ್ ಮಧ್ಯದಲ್ಲಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಏನಾಗಿರುತ್ತೆ, ಗ್ಯಾಲೋನೋಮೀಟರ್ ತರ ಬಿಹೇವ್ ಮಾಡುತ್ತೆ. ಸೊ ಹಿಯರ್ ಸಿಮಿಲರ್ ಟು ದಟ್ ಪಿ ಕ್ಯೂ ಆರ್ ಎಸ್. ಸೊ ಇಲ್ಲಿ ಸೆಂಟ್ರಲ್ ಗ್ಯಾಲೋನೋಮೀಟರ್ ತರ ಬಿಹೇವ್ ಮಾಡುತ್ತೆ. ಸೊ ಇದು ವೀಟ್ಸ್ಟೋನ್ ನೆಟ್ವರ್ಕ್ ಡಿಫ್ರೆಂಟ್ ಫಾರ್ಮ್ಸ್ ಬಗ್ಗೆ ತಿಳ್ಕೊಂಡ್ವಿ. ಅದು ಆಮೇಲೆ ಅದರ ಒಂದು ಅಪ್ಲಿಕೇಶನ್ಸ್ ಅನ್ನು ನೋಡೋದಾಯ್ತು ಅಂದ್ರೆ ವೀಟ್ಸ್ಟೋನ್ ನೆಟ್ವರ್ಕ್ ಅದು ಮೀಟರ್ ಬ್ರಿಡ್ಜ್. ಈ ಮೀಟರ್ ಬ್ರಿಡ್ಜ್ ಬಗ್ಗೆನೂ ಕೂಡ ನಾವು ಬ್ರೀಫ್ಲಿ ವಿ ವಿಲ್ ಡಿಸ್ಕಸ್ ಹಿಯರ್. ಓಕೆ, ಸೊ ಮೀಟರ್ ಬ್ರಿಡ್ಜ್ ಸೊ ಏನಕ್ಕೆ ಯೂಸ್ ಮಾಡ್ತಾರೆ ಇದನ್ನಂದ್ರೆ, ಮೀಟರ್ ಬ್ರಿಡ್ಜ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಡಿಟರ್ಮೈನ್ ಅನ್ನೋನ್ ರೆಸಿಸ್ಟೆನ್ಸ್. ಅಂದ್ರೆ ನಮಗೆ ಒಂದು ರೆಸಿಸ್ಟೆನ್ಸ್ ಗೊತ್ತಿಲ್ಲ ಅಂದಾಗ ನಾವು ಮೀಟರ್ ಬ್ರಿಡ್ಜ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಆ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಯೂಶಲಿ ವೈರ್ಸ್ ನಾವು ಇಲ್ಲಿ ರೆಸಿಸ್ಟೆನ್ಸ್ ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಯಾವುದೇ ಒಂದು ಅನ್ನೋನ್ ವೈರ್ ಕೊಟ್ಟಾಗ ಅದರ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ, ಅಥವಾ ಯಾವುದಾದ್ರೂ ರೆಸಿಸ್ಟೆನ್ಸ್ ಬಾಕ್ಸ್ ಕೊಟ್ಟಾಗ ಸ್ಮಾಲ್ ರೆಸಿಸ್ಟೆನ್ಸ್ ಬಾಕ್ಸಸ್ ಸಿಗುತ್ತೆ, ಫಿಕ್ಸ್ಡ್ ರೆಸಿಸ್ಟೆನ್ಸ್. ಸೊ ಆ ವ್ಯಾಲ್ಯೂವನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬಹುದು. ಇಲ್ಲಿ ಇದು ಬ್ಯಾಲೆನ್ಸ್ಡ್ ವೀಟ್ಸ್ಟೋನ್ ನೆಟ್ವರ್ಕ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡುತ್ತೆ. ಸೊ ಇಲ್ಲಿ ಮೀಟರ್ ಬ್ರಿಡ್ಜ್ ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಇರುತ್ತೆ ಅದಕ್ಕೆ. ಸೊ ಇಲ್ಲಿ ಒಂದು ಮೆಟಾಲಿಕ್ ಸ್ಟ್ರಿಪ್ಸ್ ಇರ್ತವೆ ಎಲ್ ಶೇಪ್ ಅಲ್ಲಿ, 2 ಮಧ್ಯದಲ್ಲಿ ಒಂದು ಮೆಟಾಲಿಕ್ ಸ್ಟ್ರಿಪ್ ಇರುತ್ತೆ. ಸೊ ಹಿಯರ್ ಇಟ್ ಫಾರ್ಮ್ಸ್ 2 gaps and this is called left gap and this is called right gap. This is right gap and this is left gap. In the left gap always unknown resistance is connected. R is unknown resistance. S is standard resistance here we wrote here standard resistance. R is unknown resistance. So S is standard resistance ಆಗಿರುತ್ತೆ. ಅಂದ್ರೆ ಇದರ ವ್ಯಾಲ್ಯೂ ನಮಗೆ ಗೊತ್ತಿರುತ್ತೆ. We know this resistance. In terms of known resistance we will calculate what is unknown resistance by using a Wheatstone's balanced network. ಓಕೆ, ಈ ಪ್ರಿನ್ಸಿಪಲ್ ಮೇಲೆ ಈ ಪ್ರಿನ್ಸಿಪಲ್ ನ ಯೂಸ್ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಮೀಟರ್ ಬ್ರಿಡ್ಜ್. ಸೊ ಇಲ್ಲಿ 1 ಮೀಟರ್ ಲೆಂತ್ ಅಲ್ಲಿ ಒಂದು ಸ್ಕೇಲ್ ಇರುತ್ತೆ. ಇದು ಬಿ ಅಂಡ್ ಬಿ ಇಂದ ಒಂದು ಪಾಯಿಂಟ್ ಗ್ಯಾಲನೋಮೀಟರ್ ಕನೆಕ್ಷನ್ ಮಾಡಿರ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ರೀತಿಯಾಗಿ ಈ ಒಂದು another end of galvanometer is connected to jockey here. So J is the jockey here. So here it is the J. Here is the J here. Okay. So ಈ J ಅನ್ನೋದು ಯಾವ ಪಾಯಿಂಟ್ ಅಲ್ಲಿ ನಮಗೆ ವೀಟ್ಸ್ಟೋನ್ ನೆಟ್ವರ್ಕ್ ಅಂತಂದ್ರೆ ಇದು ಬಿ ಪಾಯಿಂಟ್ ಅಂಡ್ ಡಿ ಪಾಯಿಂಟ್. ಸೊ ಇಲ್ಲಿ ಡಿ ಪಾಯಿಂಟ್ ಗೆ ನಮಗೆ ಕನೆಕ್ಟ್ ಆಗಿರುತ್ತೆ ಇದು. ಓಕೆ, ಸೊ ಈ ರೀತಿಯಾಗಿ ಸೊ ನಾವು ಈ ಒಂದು ಜಾಕ್ ಈ ರೀತಿ ಮೂವ್ ಮಾಡ್ತಾ ಬರ್ತೀವಿ. ಸೊ ವೀಟ್ಸ್ಟೋನ್ ನೆಟ್ವರ್ಕ್ ಯಾವಾಗ ಬ್ಯಾಲೆನ್ಸ್ ಆಗುತ್ತೆ ಅಂತಂದ್ರೆ ವೆನ್ ಇಟ್ ಈಸ್ showing zero deflection, that is current through the galvanometer is 0, then it is balanced. ಇಲ್ಲಿ ಸ್ಟಾಪ್ ಆಯ್ತು.
ಇದಕ್ಕೆ ನಾವು ಬ್ಯಾಲೆನ್ಸಿಂಗ್ ಲೆಂತ್ ಅಂತ ಕರಿತೀವಿ. ಸೊ ಇದು 100 ಸೆಂಟಿಮೀಟರ್ ಇರುತ್ತೆ ಟೋಟಲ್, ಅಂದ್ರೆ 1 ಮೀಟರ್ ಇರುತ್ತೆ. 100 ಸೆಂಟಿಮೀಟರ್ ಇರೋದ್ರಿಂದ ಇದು ಎಲ್ ಅಂತ ತಗೊಂಡ್ರೆ ಇದು 100 ಮೈನಸ್ ಎಲ್ ಆಗಿರುತ್ತೆ. ಸೊ ನಾವೀಗ ಸಿನ್ಸ್ ದ ರೆಸಿಸ್ಟೆನ್ಸ್ ಆಫ್ ದ wire is directly proportional to length, this resistance is proportional to length and this resistance is proportional to 100 minus L. This is proportional to L and this resistance here to here resistance proportional to 100 minus L. So therefore ನಮಗೆ ಬ್ಯಾಲೆನ್ಸ್ ಆಗಿದೆ. ವಿಸ್ಟನ್ ನೆಟ್ವರ್ಕ್ ಬ್ಯಾಲೆನ್ಸ್ ಆದಾಗ P by Q is equals to R by S ಇರುತ್ತೆ. P ಪ್ಲೇಸ್ ಅಲ್ಲಿ R ಇದೆ, Q ಪ್ಲೇಸ್ ಅಲ್ಲಿ S ಇದೆ. R by S is equals to will have L divided by 100 minus L. So that is R by S is equals to L divided by 100 minus L. So R is equals to SL divided by 100 minus L. ನಮಗೆ ಇಲ್ಲಿ S ಎಷ್ಟು ಕನೆಕ್ಷನ್ ಮಾಡಿರ್ತೀವಿ ಅಂತ ಗೊತ್ತಿರುತ್ತೆ. Here this is known resistance. Suppose 5 ohm ಕನೆಕ್ಷನ್ ಮಾಡಿದೇವಪ್ಪ, ಇದು ಅನ್ನೋನ್. ಇಲ್ಲಿ 5 ohm ಅಂತ ಇರುತ್ತೆ. ಸೊ ಇಲ್ಲಿ 5 ohm ನಾವು ನೋಟ್ ಮಾಡ್ಕೊಂತೀವಿ. ಬ್ಯಾಲೆನ್ಸಿಂಗ್ ಲೆಂತ್ ಎಷ್ಟಾಯ್ತು ಅಲ್ಲಿ ಅಂತ ನೋಟ್ ಮಾಡ್ತೀವಿ. 100 minus L ಕೂಡ ಗೊತ್ತಿರುತ್ತೆ. ಅದರ ಮೂಲಕ ನಾವು ಅನ್ನೋನ್ ರೆಸಿಸ್ಟರ್ ನ ಕ್ಯಾಲ್ಕುಲೇಷನ್ ಮಾಡಬಹುದು. ಅದೇ ರೀತಿ ನಾವು ಇನ್ನೊಂದು ಇನ್ಸ್ಟ್ರೂಮೆಂಟ್ ಪೊಟೆನ್ಶಿಯೋಮೀಟರ್ ಬಗ್ಗೆನೂ ನೋಡಬಹುದು. ಪೊಟೆನ್ಶಿಯೋಮೀಟರ್ ಇಸ್ ಅ ಡಿವೈಸ್ ವಿಚ್ ಇಸ್ ಯೂಸ್ಡ್ ಟು ಮೆಜರ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಆಸ್ ದ ನೇಮ್ ಇಂಡಿಕೇಟ್ಸ್. ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಇದು ಮೆಜರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಬಿಟ್ವೀನ್ ಎನಿ ಟು ಪಾಯಿಂಟ್ಸ್ ಇನ್ ಆನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಂತ ಹೇಳ್ಬೋದು. ಪೊಟೆನ್ಶಿಯೋಮೀಟರ್ ಇಸ್ ಅ ಬೆಟರ್ ಡಿವೈಸ್ ದ್ಯಾನ್ ದ ವೋಲ್ಟ್ ಮೀಟರ್. ಇದು ವೋಲ್ಟ್ ಮೀಟರ್ಗಿಂತಲೂ ಕೂಡ ಎಕ್ಯುರೇಟ್ ಆಗಿರತಕ್ಕಂತಹ ಒಂದು ಮೆಜರ್ಮೆಂಟ್ ಅನ್ನ ಕೊಡುತ್ತೆ. ಸೊ ಹಾಗಾಗಿ ಇಟ್ಸ್ ಅ ಬೆಟರ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬೋದು. ಯಾವ ಪ್ರಿನ್ಸಿಪಲ್ ಮೇಲೆ ಇದು ವರ್ಕ್ ಮಾಡುತ್ತೆ ಅಂತಂದ್ರೆ ದ ಪೊಟೆನ್ಶಿಯಲ್ ಡ್ರಾಪ್ ಅಕ್ರಾಸ್ ಎನಿ ಪೋರ್ಷನ್ ಆಫ್ ದ ವೈರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್ ಆಫ್ ದಟ್ ಪೋರ್ಷನ್. ಓಕೆ, ಸೊ ಇಲ್ಲಿ ನಾವು ಪೊಟೆನ್ಶಿಯೋಮೀಟರ್ ನೋಡಿದಾಗ ಲೆಂತ್ ಜಾಸ್ತಿ ಆದಂಗೆಲ್ಲ ಪೊಟೆನ್ಶಿಯಲ್ ಡಿಫರೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ದಟ್ ಈಸ್ ಪೊಟೆನ್ಶಿಯಲ್ ಡ್ರಾಪ್ ಅನ್ನೋದು ಆ ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದೇ ಈ ಒಂದು ಪ್ರಿನ್ಸಿಪಲ್. ಅಲ್ಲಿ ಕಂಡೀಷನ್ಸ್ ಇದೆ, ಏನ್ ಕಂಡೀಷನ್ಸ್ ಇರಬೇಕು, ಆ ವೈರ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ ಇರಬೇಕು, ಅಂದ್ರೆ ಥಿಕ್ನೆಸ್ ಸೇಮ್ ಇರಬೇಕು, ಆಮೇಲೆ ಕಾನ್ಸ್ಟೆಂಟ್ ಕರೆಂಟ್ ನಾವು ಅದ್ರ ಮೂಲಕ ಪಾಸ್ ಮಾಡಬೇಕು. ಇನ್ ದಟ್ ಸಿಚುವೇಶನ್ ದ ಪೊಟೆನ್ಶಿಯಲ್ ಡ್ರಾಪ್ ಅಕ್ರಾಸ್ ಎನಿ ಪೋರ್ಷನ್ ಆಫ್ ದ ವೈರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್. So that is we have the resistance of wire of length L is equal. This is the formula where rho is the resistivity, R is equal to rho L divided by A irutte. Suppose if I is the current and V is the potential difference across the wire, we have according to Ohm's law V is equal to IR. R value na ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ, rho L divided by A ಇರುತ್ತೆ. That is V is equal to ಏನಾಗುತ್ತೆ ಹಾಗಾದ್ರೆ ದಿಸ್ ಯಾವ್ದು ಕಾನ್ಸ್ಟೆಂಟ್ ಇದೆ ಅಂತಂದ್ರೆ ಇಲ್ಲಿ ಕರೆಂಟ್ ಕಾನ್ಸ್ಟೆಂಟ್ ಇಟ್ಟಿರ್ತೀವಿ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಾನ್ಸ್ಟೆಂಟ್ ಇರ್ತೀವಿ, ರೋ ಇಸ್ ಆಲ್ಸೋ ಕಾನ್ಸ್ಟೆಂಟ್ ಹಿಯರ್. ದಟ್ ಈಸ್ ಐ ರೋ ಎ, ದೀಸ್ ಆರ್ ದ ಕ್ವಾಂಟಿಟಿ ಕಾನ್ಸ್ಟೆಂಟ್. ಹಾಗಾದ್ರೆ ಸೊ ಈ ವಿ ಅನ್ನೋದು ಎಲ್ ಮೇಲೆ ಪ್ರಪೋರ್ಷನಾಲಿಟಿ ಬರುತ್ತೆ, ಆರ್ ವಿ ಇಸ್ ಈಕ್ವಲ್ಸ್ ಟು ಪೈ ಇಂಟು ಎಲ್ ಅಂತ ಬರುತ್ತೆ, ವೇರ್ ಪೈ ಇಸ್ ಐ ರೋ ಎಲ್ ವಿಚ್ ಇಸ್ ಎ ಕಾನ್ಸ್ಟೆಂಟ್. ಐ ರೋ ಡಿವೈಡೆಡ್ ಬೈ ಎ is representing pi. This is a constant. So therefore V ಅನ್ನೋದು potential drop ಅನ್ನೋದು ಲೆಂತ್ ಮೇಲೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗುತ್ತೆ. ಸೊ ಇಲ್ಲಿ pi ಅಂದ್ರೆ ನಮಗೆ potential gradient ಅಂತ ಕರಿತೀವಿ. It is a constant called a potential gradient. Okay, ಸೊ ಇದಾದ ನಂತರದಲ್ಲಿ ನಾವು ಅದರ ಒಂದು ಅಪ್ಲಿಕೇಶನ್ಸ್ ಅನ್ನು ನೋಡೋದಾಯ್ತಂದ್ರೆ what are the uses or applications of potentiometer here? It is used to measure the potential difference between 2 points, used to measure the current accurately, ಕರೆಂಟ್ ಕೂಡ ನಾವು ಮೆಜರ್ ಮಾಡಬಹುದು, ಟು ಕಂಪೇರ್ EMF ಆಫ್ ಟೂ ಸೆಲ್ಸ್. ಓಕೆ, ಇದು ನಮಗೆ ಈ ಹಿಂದೆ ಲ್ಯಾಬ್ಗೆ ಇತ್ತು, ಇವಾಗ ಡಿಲಿಟೆಡ್ ಪೋರ್ಷನ್ ಅಲ್ಲಿ ಇರೋದ್ರಿಂದ ಈ ಒಂದು ಇದನ್ನ ತೆಗೆದುಬಿಟ್ಟಿದ್ದಾರೆ, ಕಂಪ್ಯಾರಿಸನ್ ಆಫ್ EMF ಆಫ್ ಟೂ ಸೆಲ್ಸ್. ಅಂಡ್ ಆಲ್ಸೋ ಡಿಟರ್ಮೈನ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಸೆಲ್. ಅದನ್ನು ಕೂಡ ನಾವು ಇಂಟರ್ನಲ್ ರೆಸಿಸ್ಟೆನ್ಸ್ ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡಬಹುದು. ಕಂಪ್ಯಾರಿಸನ್ ಆಫ್ EMF, ಕಂಪ್ಯಾರಿಸನ್ ಅಂದ್ರೆ E1 by E2, ಎರಡು ಸೆಲ್ ತಗೊಂಡಾಗ ಒಂದರ EMF ಡಿವೈಡೆಡ್ ಬೈ ಇನ್ನೊಂದರ EMF ಅನ್ನು ನೋಡಿದಾಗ ಏನ್ ಬರುತ್ತೆ ರೇಷಿಯೋ ಅಂತ ಕಂಪ್ಯಾರಿಸನ್ ಕೊಡುತ್ತೆ ಇದು. ಸೊ ಟು ಕ್ಯಾಲಿಬ್ರೇಟ್ ದ ಅಮೀಟರ್ ಅಂಡ್ ವೋಲ್ಟ್ ಮೀಟರ್, ಕ್ಯಾಲಿಬ್ರೇಷನ್ ಮಾಡ್ಲಿಕ್ಕೂ ಕೂಡ ನಾವು ಪೊಟೆನ್ಶಿಯೋಮೀಟರ್ ಅನ್ನ ಯೂಸ್ ಮಾಡಬಹುದು. ಅದೇ ರೀತಿ ಇಲ್ಲಿ ಕಂಪ್ಯಾರಿಸನ್ ಆಫ್ EMF ಆಫ್ ಟೂ ಸೆಲ್ಸ್ ನ ಯಾವ ರೀತಿಯಾಗಿ ನೋಡೋದಾಯ್ತಂದ್ರೆ, ಸೊ ಇದು ಪೊಟೆನ್ಶಿಯೋಮೀಟರ್ ಅದು. ಇಲ್ಲಿ ನಾವು ಯೂಶಲಿ ಪೊಟೆನ್ಶಿಯೋಮೀಟರ್ 1 ಮೀಟರ್, 4 ಮೀಟರ್ ಅಂಡ್ 10 ಮೀಟರ್ಸ್ ಅಲ್ಲಿ ಬರುತ್ತೆ. ನಾವು ಇಲ್ಲಿ ತಗೊಂಡಿರ್ತಕ್ಕಂಥದ್ದು 1 ಮೀಟರ್. ಸೊ ಇಲ್ಲಿ E1 ಅಂಡ್ E2 ಅನ್ನು ಎರಡು ಸೆಲ್ಸ್ ಅನ್ನು ತಗೊಂಡಿರ್ತಾರೆ, K1 ಅಂಡ್ K2 ಪ್ಲಗ್. ಇಲ್ಲಿ ಬ್ಯಾಟ್ರಿ, ದಿಸ್ ಇಸ್ primary circuit, and here this is the secondary circuit, and here this value here. First I will connect K1 here, K1 ಅನ್ನ ಪ್ಲಗ್ ಮಾಡ್ತೀನಿ, ಅಂದ್ರೆ
ಸೆಲ್ 1 ಕನೆಕ್ಷನ್ ಆಗಿರುತ್ತೆ. ಸೊ ನಾನು ಇಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾ ಬಂದಾಗ ಇಲ್ಲಿ J1 ಗೆ ಬ್ಯಾಲೆನ್ಸ್ ಆಯ್ತು ಜಾಕಿ. ಅಂದ್ರೆ EMF ನಾವು ನೋಡಿದ ಪ್ರಿನ್ಸಿಪಲ್, ದ ಪೊಟೆನ್ಶಿಯಲ್ ಡ್ರಾಪ್ ಇಲ್ಲಿಂದ ಇಲ್ಲಿಗೆ ಏನಾಗಿದೆ ನೋಡಿ, ಆ ಪೊಟೆನ್ಶಿಯಲ್ ಡ್ರಾಪ್ ಅನ್ನೋದು ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಆ ಒಂದು ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ E1 ಈಸ್ ಪ್ರಪೋರ್ಷನಲ್ ಟು L1 ಆಗುತ್ತೆ. ಇವಾಗ ನಾನು ಈ ಕೀನ ಅನ್ಪ್ಲಗ್ ಮಾಡಿಬಿಟ್ಟು ಕೀ2 ನ ಕ್ಲೋಸ್ ಮಾಡ್ತೀನಿ. ಅಂದ್ರೆ ಸೆಕೆಂಡ್ ಸೆಲ್ ಕನೆಕ್ಷನ್ ಆಯ್ತು, ಇದು ಇದು ಡಿಸ್ಕನೆಕ್ಟ್ ಆಯ್ತು. ಇವಾಗ ಫಸ್ಟ್ ಸೆಲ್, ಸೆಕೆಂಡ್ ಸೆಲ್ ಕನೆಕ್ಷನ್ ಮಾಡಿಬಿಟ್ಟು ಮತ್ತೆ ಜಾಕಿನ ನಾನು ಮೂವ್ ಮಾಡ್ತಾ ಬಂದಾಗ ನನಗೆ ನಲ್ ಡಿಫ್ಲೆಕ್ಷನ್ ಅಂದ್ರೆ ಜೀರೋ ಡಿಫ್ಲೆಕ್ಷನ್ ಕಿಲೋಮೀಟರ್ ಈ ಪಾಯಿಂಟ್ ಅಲ್ಲಿ ಬಂತು. ಲೆಂತ್ ಎಷ್ಟು L2. ಹಾಗಾದ್ರೆ ಇದರ EMF E2 ಅನ್ನೋದು ಈ ಲೆಂತ್ ಗೆ ಡೈರೆಕ್ಟ್ ಪ್ರಪೋರ್ಷನಲ್ ಆಗುತ್ತೆ. E2 ಇಸ್ ಪ್ರಪೋರ್ಷನಲ್ ಟು L2 ಆಗುತ್ತೆ. ಇಲ್ಲಿ ನೋಡಿದ ಹಾಗೆ ಸೆಲ್ 1 ಅನ್ನು ನಾವು ಕನೆಕ್ಟ್ ಮಾಡಿರ್ತೀವಿ ಅಂತ ತಿಳ್ಕೊಳ್ಳಿ. ಓಕೆ, ಹಿಯರ್ L1 ಈಸ್ ನಾವು ನೋಟ್ ಮಾಡ್ಕೊಂತೀವಿ. ಬ್ಯಾಲೆನ್ಸಿಂಗ್ ಲೆಂತ್ ಬಂದಾಗ E1 ಈಸ್ ಈಕ್ವಲ್ಸ್ ಟು ಪೈ ಇಂಟು L1 ಆಗಿರುತ್ತೆ. E2 ನ ಕನೆಕ್ಷನ್ ಮಾಡ್ತೀವಿ, ಅವಾಗ ಬ್ಯಾಲೆನ್ಸಿಂಗ್ ಲೆಂತ್ L2 ಬರುತ್ತೆ. ಸೊ E2 ಇಸ್ ಪ್ರಪೋರ್ಷನಲ್ ಟು L2 ಆಗುತ್ತೆ. ಸೊ ದೇರ್ಫೋರ್ ಇವೆರಡು ರೇಷಿಯೋನ ನಾವು ನೋಡಿದಾಗ E1 by E2 ಇಸ್ ಈಕ್ವಲ್ಸ್ ಟು L1 by L2 ಆಗಿರುತ್ತೆ. ಸೊ ಈ ರೀತಿ ಕಂಪ್ಯಾರಿಸನ್ ನಾವು ನೋಡ್ಬೋದು. ಪ್ರಾಬ್ಲಮ್ಸ್ ಏನಾದ್ರು ಇದ್ರ ಮೇಲೆ ಬಂದ್ರೆ ಈಸಿ ಆಗಿರ್ತಕ್ಕಂಥ ಫಾರ್ಮುಲಾ ಇದು, ಇದನ್ನ ಯೂಸ್ ಮಾಡ್ಬೋದು. ಇನ್ನೊಂದು ಯಾವುದು ಅಂತಂದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದಿ ಸೆಲ್, ಅದನ್ನು ಕೂಡ ನಾವು ಡಿಟರ್ಮೈನ್ ಮಾಡ್ಬೋದು. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದಿ ಸೆಲ್ ಅನ್ನು ನಾವು ಯಾವ ತರ ನೋಡೋದು, ದಿಸ್ ಇಸ್ ದ ಪ್ರೈಮರಿ ಸರ್ಕ್ಯೂಟ್ and this is the secondary circuit here. Okay, so A and B. ಸೊ ಇಲ್ಲಿ ಮೊದಲಿಗೆ ಏನ್ ಮಾಡಿರ್ತೀವಿ ಅಂತಂದ್ರೆ ಈ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ K1 is closed and K2 is kept open. So this is open, K2 is open ಇರುತ್ತೆ, K1 ಅನ್ನ ಕ್ಲೋಸ್ ಮಾಡಿರ್ತೀವಿ. ಓಕೆ, ಹಾಗಾದ್ರೆ K1 ಓಪನ್ ಇರೋದ್ರಿಂದ ಸೊ ಈ R ಅನ್ನೋದು ಡಿಸ್ಕನೆಕ್ಟ್ ಆಗುತ್ತೆ ಸರ್ಕ್ಯೂಟ್ ಇಂದ. ಓಕೆ, ಸೊ K1 ಹಾಕಿದಾಗ ಕನೆಕ್ಷನ್ ಆಗುತ್ತೆ, K2 ನಾವು ಓಪನ್ ಮಾಡಿದಾಗ ಇದು ಡಿಸ್ಕನೆಕ್ಟ್ ಆಯ್ತು. ಆ ಸರ್ಕ್ಯೂಟ್ ಇಷ್ಟೇ ಆಯ್ತು ಇವಾಗ. ಸೊ ಇವಾಗ ನಾವು ಬ್ಯಾಲೆನ್ಸಿಂಗ್ ಲೆಂತ್ ಅನ್ನು ನೋಟ್ ಮಾಡಿದಾಗ L1 ಅಂತ ಬಂದಿರುತ್ತೆ. ದಟ್ ಈಸ್ ನಾವು ಬ್ಯಾಲೆನ್ಸಿಂಗ್ ಲೆಂತ್ L1 ಇಸ್ ನೋಟ್ ಮಾಡ್ಕೊಂತೀವಿ. ಸೊ ವೆನ್ K1 is closed, K2 is open. K2 ಓಪನ್ ಮಾಡಿಬಿಟ್ಟು ಬ್ಯಾಲೆನ್ಸಿಂಗ್ ಲೆಂತ್ ತಗೊಂಡಾಗ ನಮಗೆ L1 ಬಂತು. ಆಗ ನಾವು ಇಲ್ಲಿ ಅಪ್ಲೈ ಮಾಡಬಹುದು. E is proportional to L1 ಇರುತ್ತೆ. ಹಾಗಾಗಿ E is equals to pi into L1 ಬರುತ್ತೆ ಇಕ್ವೇಶನ್. ನಮಗೆ ಆಲ್ರೆಡಿ ನಾವು ಆ ಒಂದು ಪ್ರಿನ್ಸಿಪಲ್ ನ ನೋಡಿದ್ದೀವಿ. ಸೊ ಇವಾಗ ಬೋತ್ K1 and K2 ಎರಡನ್ನು ಕೂಡ ನಾವು ಕ್ಲೋಸ್ ಮಾಡ್ತೀವಿ ಅಂಡ್ ಬ್ಯಾಲೆನ್ಸಿಂಗ್ ಲೆಂತ್ L2 is noted. ಸೊ ಈಗ ಎರಡು ಇದನ್ನು ಕ್ಲೋಸ್ ಮಾಡಿರ್ತೀವಿ, ಇದನ್ನು ಕ್ಲೋಸ್ ಮಾಡ್ತೀವಿ. ಇವಾಗ ನಾವು ಬ್ಯಾಲೆನ್ಸಿಂಗ್ ಲೆಂತ್ ನೋಡಿದಾಗ L2 ಬರುತ್ತೆ, ಇಲ್ಲಿ ಈ ಪಾಯಿಂಟ್ ಅಲ್ಲಿ ಬರುತ್ತೆ. ಇಲ್ಲಿ R ಅನ್ನೋದು ಕನೆಕ್ಟ್ ಆಗಿರುತ್ತೆ ಇವಾಗ. ಓಕೆ, R is ಕನೆಕ್ಟೆಡ್ ಇವಾಗ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಹಿಯರ್ ನಾವು R ಕನೆಕ್ಷನ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಟರ್ಮಿನಲ್ PD ಆಗುತ್ತೆ. ಓಕೆ, ದಟ್ ಈಸ್ ಕ್ಲೋಸ್ಡ್ ಸರ್ಕ್ಯೂಟ್ ಆಯ್ತು ಇದು. ಈ ಕ್ಲೋಸ್ಡ್ ಸರ್ಕ್ಯೂಟ್ ಅಲ್ಲಿ ಟರ್ಮಿನಲ್ PD ಅಂತ ಹೇಳ್ತೀವಿ. ಟರ್ಮಿನಲ್ PD is now V is equals to pi into L2 ಆಗುತ್ತೆ. ಸೊ ದಟ್ ಈಸ್ E by equation 1 and equation 2, E by V is equals to L1 by L2 ಆಗುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಈ ಟರ್ಮಿನಲ್ PD ಅನ್ನ ನಾವು ಕ್ಯಾಲ್ಕುಲೇಷನ್ ಮಾಡಬಹುದು. ಸೊ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬಹುದು ಅಂದ್ರೆ we have this equation now. We have this equation V is equals to I into R. I, current in a simple circuit, is given by E divided by R plus R into capital R. So now ಇಲ್ಲಿ we will calculate now E divided by V. So if we take E divided by V here, now we will get here the value of E as it is. V ನಾವು ಇಲ್ಲಿ ಬಂದಿರತಕ್ಕಂತ ಇಕ್ವೇಶನ್ ಅನ್ನು ಹಾಕ್ತೀನಿ. That's ER divided by R plus R. This is equals to L1 by L2. ಆಲ್ರೆಡಿ ನಾವು ಈ ಹಿಂದೆ ನೋಡಿದೀವಿ. E by V is equals to L1 by L2 ಬಂದಿತ್ತು ಹಿಂದೆ. Okay, so what is left here? E get cancel. R plus R divided by R is equals to L1 by L2 ಆಗುತ್ತೆ. ಸೊ ಇಲ್ಲಿ R ಇಂದ ಡಿವೈಡ್ ಮಾಡಿದಾಗ R by R is 1. Small r by capital R is equals to L1 by L2. ನಮಗೆ ಬೇಕಾಗಿರ್ತಕ್ಕಂಥ ಎಕ್ಸ್ಪ್ರೆಷನ್ R here, because small r is the internal resistance of the cell. ಅದು ನಮಗೆ ಬೇಕಾಗಿದೆ. ಸೊ ಹಾಗಾಗಿ 1 ಅನ್ನು ಈ ಕಡೆ ನಾನು ಸೆಂಡ್ ಮಾಡಿದಾಗ small r by capital R is equals to L1 by L2 minus 1. So now I can say here the small r, that is internal resistance. If you send R here, R multiply ಆಗುತ್ತೆ, R into L1 by L2 minus 1. ಇಷ್ಟು ನಮಗೆ
ಫಾರ್ಮುಲಾ ಬರುತ್ತೆ. ಸೊ ಇದಾದ ನಂತರ ನಮಗೆ ಇಲ್ಲಿಗೆ ಆಕ್ಚುಲಿ ನಮಗೆ ಎಲ್ಲಾ ರೀತಿಯ ಕಾನ್ಸೆಪ್ಟ್ ಕಂಪ್ಲೀಟ್ ಮಾಡಿದಾಗುತ್ತೆ, ಇನ್ಕ್ಲೂಡಿಂಗ್ ರೆಡ್ಯೂಸ್ಡ್ ಸಿಲೆಬಸ್ ಆಲ್ಸೋ. ಸೊ ಹೀಗೆ ನಾವು ಇನ್ನೂ ಕೆಲವೊಂದಿಷ್ಟು ಪಾಯಿಂಟ್ಸ್ ನೋಡೋದಾಯ್ತಂದ್ರೆ ಇಲ್ಲಿ ವೋಲ್ಟೇಜ್ ಡಿವಿಷನ್ ರೂಲ್ ಅನ್ನು ನಾನು ನಿಮಗೆ ಹೇಳಬೇಕಾಗುತ್ತೆ. ವೋಲ್ಟೇಜ್ ಆರ್ ಪೊಟೆನ್ಶಿಯಲ್ ಡಿವಿಷನ್ ರೂಲ್ ಅಂತ ನಾವು ನೋಡೋಣ. ವೋಲ್ಟೇಜ್ ಡಿವೈಡ್ಸ್ ಇನ್ ಸೀರೀಸ್ ಕಾಂಬಿನೇಷನ್. ಅಫ್ ಕೋರ್ಸ್ ಸೀರೀಸ್ ಕಾಂಬಿನೇಷನ್ ಅಲ್ಲಿ ವೋಲ್ಟೇಜ್ ಡಿವೈಡ್ ಆಗಿರುತ್ತೆ. R1 R2 ಅಂತ ನಾವು ಕನ್ಸಿಡರ್ ಮಾಡಿದಾಗ ಟೋಟಲ್ ಪೊಟೆನ್ಶಿಯಲ್ V ಅಂತ ಅಪ್ಲೈ ಮಾಡಿರ್ತೀವಿ. ಇಲ್ಲಿ V1 ಪೊಟೆನ್ಶಿಯಲ್ ಡ್ರಾಪ್, ಇಲ್ಲಿ ಪೊಟೆನ್ಶಿಯಲ್ ಡ್ರಾಪ್ V2 ಇರುತ್ತೆ. ಓಕೆ, ನಾವು ಡಿವೈಡೆಡ್ ವೋಲ್ಟೇಜ್ ನಮಗೆ V1 ಬೇಕು ಅಥವಾ V2 ಬೇಕು ಯಾವ್ದಾದ್ರು ಮಾಡ್ಬೋದು. ಮೇನ್ ವೋಲ್ಟೇಜ್ ಇಂಟು ರೆಸಿಸ್ಟೆನ್ಸ್ ಆಫ್ ದ ಸೇಮ್ ರೆಜಿಸ್ಟರ್. ನಮ್ಗೆ ಯಾವ ವೋಲ್ಟೇಜ್ ಬೇಕೋ, V1 ಬೇಕಂದ್ರೆ R1 ತಗೋಬೇಕು, V2 ಬೇಕಂದ್ರೆ R2. ದಟ್ ಈಸ್ ರೆಸಿಸ್ಟೆನ್ಸ್ ಆಫ್ ಸೇಮ್ ರೆಜಿಸ್ಟರ್ ಡಿವೈಡೆಡ್ ಬೈ ಸಮ್ ಆಫ್ ದ ರೆಸಿಸ್ಟೆನ್ಸಸ್. ದೇರ್ಫೋರ್ V1 ಬೇಕು ಅಂದಾಗ V1 is equals to main voltage V into resistance in the same resistor R1 divided by sum of the resistance R1 plus R2. And ನಮಗೆ V2 ಬೇಕು ಅಂದಾಗ main voltage resistance of the same resistor, that is R2 divided by sum of the resistances R1 plus R2. This is how the voltage divides. ಇದು ರೂಲ್. ಇದನ್ನು ನಾವು ನೆನಪಿಟ್ಕೊಳ್ಳೋ ಮುಖಾಂತರ ನಾವು ಅತ್ಯಂತ ವೇಗವಾಗಿ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿರುತ್ತೆ R1 R2 ಅಂತ ನಾವು ಕ್ಯಾಲ್ಕುಲೇಷನ್ ಮಾಡಬಹುದು. ಅದೇ ರೀತಿ ಕರೆಂಟ್ ಡಿವಿಷನ್ ಆಗುತ್ತೆ. ಕರೆಂಟ್ ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಡಿವೈಡ್ ಆಗುತ್ತೆ. ಸೊ ಅದಕ್ಕೆ ಯಾವ ರೂಲ್ ಇದೆ ಅಂತ ನೋಡೋಣ. ಸೊ ಇಲ್ಲಿ ಕರೆಂಟ್, ಮೇನ್ ಕರೆಂಟ್ I ಇದೆ. I is divided into two currents, I1 and I2. So I1 is the current passing through the resistance R1 and I2 is the current passing through the resistance R2. Now I1 and I2 are given by divided current. ನಮಗೆ I1 ಬೇಕಂದ್ರೆ I1 ಏನಪ್ಪ ಅಂದ್ರೆ ಅದಕ್ಕೆ ಒಂದು ಸಿಮಿಲಾರಿಟಿ ಇರುತ್ತೆ. ಇಲ್ಲಿ ಕರೆಂಟ್ ಇನ್ವರ್ಸ್ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್ ಇರೋದ್ರಿಂದ ಅದರ್ ರೆಸಿಸ್ಟರ್ ತಗೋಬೇಕು. ಮೇನ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಆಫ್ ದಿ ಅದರ್ ರೆಸಿಸ್ಟರ್ ಡಿವೈಡೆಡ್ ಬೈ ಸಮ್ ಆಫ್ ದ ರೆಸಿಸ್ಟೆನ್ಸ್. ನಮಗೆ ಮೇನ್ ಕರೆಂಟ್ ಸೇಮ್ ಇರುತ್ತೆ, ಸಮ್ ಆಫ್ ರೆಸಿಸ್ಟೆನ್ಸ್ ಸೇಮ್ ಇರುತ್ತೆ. ರೆಸಿಸ್ಟೆನ್ಸ್ ಆಫ್ ಅದರ್ ರೆಸಿಸ್ಟರ್ ತಗೋಬೇಕು ಕರೆಂಟ್ ಬೇಕಂದ್ರೆ, ಫಾರ್ ಎಕ್ಸಾಂಪಲ್ I1 ಬೇಕು ಅಂದ್ರೆ I1 ಈಸ್ ಫ್ಲೋಯಿಂಗ್ ಇನ್ R1 ನ ಅದರ್ ರೆಸಿಸ್ಟರ್ ತಗೋಬೇಕು, ದಟ್ ಇಸ್ R2 ತಗೋಬೇಕಾಗುತ್ತೆ. ಓಕೆ, ಸೊ I1 is equals to ಮೇನ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಆಫ್ ಅದರ್ R2. I1 ಬೇಕಂದ್ರೆ R2 ತಗೋಬೇಕಾಗುತ್ತೆ divided by sum of the resistance R1 plus R2. And I2 is equals to main current into resistance of the other resistor ಅಂತ I2 ಅಂದ್ರೆ R2 ದಲ್ಲಿ ಹೋಗ್ತಕ್ಕಂಥ ಕರೆಂಟ್. ಇದನ್ನ ಬಿಟ್ಟು ಅದರ್ ರೆಸಿಸ್ಟರ್ ಯಾವುದು R1. ಸೊ ದಟ್ ಇಸ್ R1 ತಗೋಬೇಕು. ಮೇನ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಆಫ್ ಅದರ್ ರೆಸಿಸ್ಟರ್ R1 divided by sum of the resistance R1 plus R2. ಸೊ ದಿಸ್ ಇಸ್ ದ ಫಾರ್ಮುಲಾ. ಸೊ ಇಲ್ಲಿಗೆ ನಾವು ಎಲ್ಲ ರೀತಿಯಾದಂತಹ ಫಾರ್ಮುಲಾ ಮತ್ತು ಕಾನ್ಸೆಪ್ಟ್ ಅನ್ನ ಕರೆಂಟ್ ಎಲೆಕ್ಟ್ರಿಸಿಟಿ ಭಾಗದಿಂದ ನೋಡಲಾಗುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಇಲ್ಲಿ ಪ್ರಿಪೇರ್ ಮಾಡಿರ್ತಕ್ಕಂಥ ಫಿಸಿಕ್ಸ್ ಮೇಸ್ಟ್ರು PDF ಫಾರ್ಮೆಟ್ ಅಲ್ಲಿ, ನಮಗೆ PDF ಫಾರ್ಮೆಟ್ ಅಲ್ಲಿ ಇರುತ್ತೆ, ಹಾರ್ಡ್ ಕಾಪಿ ಅವೈಲೇಬಲ್ ಇರಲ್ಲ. ಸಾಫ್ಟ್ ಕಾಪಿ, ಈ ತರದ ಸಾಫ್ಟ್ ಕಾಪಿ. ಸೊ ಇದು ಆಕ್ಚುಲಿ ಕಲರ್ ಅಲ್ಲಿ ಇರೋದು, ನಾವು ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಪ್ರಿಂಟ್ ಔಟ್ ತೆಗೆದು. ಸೊ ನಿಮಗೆ ಯಾರಿಗಾದ್ರೂ ನಾವು ಬೇಕಾಗಿದ್ದಲ್ಲಿ PDF ಫಾರ್ಮೆಟ್ ಅಲ್ಲಿ ಸೆಕೆಂಡ್ PUC ನೋಟ್ಸ್ ಅತ್ಯಂತ ಕಡಿಮೆ ದರದಲ್ಲಿ ನಿಮಗೆ ಸಿಗುತ್ತೆ. ನನಗೆ ವಾಟ್ಸಪ್ ಮುಖಾಂತರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ಅತ್ಯಂತ ಕಡಿಮೆ ದರದಲ್ಲಿ PDF ಫಾರ್ಮೆಟ್ ಅಲ್ಲಿ ನೀವು ನೋಟ್ಸ್ ಅನ್ನ ಪಡಿಬಹುದು. ನಮಸ್ಕಾರ.